पूज्याय राघवेन्द्राय सत्यधर्मरताय च। ನಮಸ್ಕಾರ, ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ತಿಮ್ಮಣ್ಣ ಮತ್ತು ಗೋಪಿಕಾಂಬ ಗುರುಗಳನ್ನು ಭೇಟಿಯಾಗಲು ಕುಂಭಕೋಣಕ್ಕೆ ಹೋಗುವ ನಿರ್ಧಾರವನ್ನು ಮಾಡಿರುವ ವಿಚಾರವನ್ನು ತಿಳಿದುಕೊಂಡಿದ್ದೆವು. ಈಗ ತಿಮ್ಮಣ್ಣ ಮತ್ತು ಗೋಪಿಕಾಂಬ ಶ್ರೀ ವಿಜಯೇಂದ್ರ ಗುರುಗಳನ್ನು ಭೇಟಿ ಮಾಡಲು ಕುಂಭಕೋಣ ಮಠಕ್ಕೆ ಬಂದಿರುತ್ತಾರೆ. ಇಬ್ಬರು ಶ್ರೀ ವಿಜಯೇಂದ್ರ ತೀರ್ಥರನ್ನು ಅವರ ಏಕಾಂತ ಕೋಣೆಯಲ್ಲಿ ಭೇಟಿಯಾಗುತ್ತಾರೆ. ಶ್ರೀ ವಿಜಯೇಂದ್ರ ಗುರುಗಳು ತಿಮ್ಮಣ್ಣ ಮತ್ತು ಗೋಪಿಕಾಂಬಳನ್ನು ದಿಟ್ಟಿಸಿ ನೋಡಿ ಆನೆಗುಂದಿಯಲ್ಲಿ ಎಲ್ಲವೂ ಕ್ಷೇಮವೇ ಎಂದು ವಿಚಾರಿಸುತ್ತಾರೆ. ಆಗ ತಿಮ್ಮಣ್ಣ ವಿನಮ್ರತೆಯಿಂದ ತಮ್ಮ ದಯಾ ಆಶೀರ್ವಾದದ ಫಲ ನಮಗೆ ಆನೆಗುಂದಿಯಲ್ಲಿ ಯಾವ ಕೊರತೆಯೂ ಇಲ್ಲ, ವಿದ್ಯಾಪೀಠದ ಅಭಿವೃದ್ಧಿ ಕಾರ್ಯ ಸಂಪನ್ನವಾಗಿದೆ. ಆದರೆ ಎಂದು ಏನನ್ನೋ ಹೇಳಲು ಹೊರಟು ಹೇಳಲಾಗದೆ ಬೇಸರವನ್ನು ವ್ಯಕ್ತಪಡಿಸುತ್ತಾನೆ. ಗೋಪಿಕಾಂಬಳು ಸಹ ಬೇಸರವನ್ನು ವ್ಯಕ್ತಪಡಿಸುತ್ತಾಳೆ. ಅವರ ಬೇಸರವನ್ನು ಕಂಡ ವಿಜಯೇಂದ್ರ ತೀರ್ಥರು ಆದರೆ ಏನಾದರೂ ಸಮಸ್ಯೆಯೇ ಎಂದು ಕೇಳುತ್ತಾರೆ. ಗುರುಗಳ ಮಾತನ್ನು ಕೇಳಿ ಒಂದು ಕ್ಷಣ ತಿಮ್ಮಣ್ಣ ಹೆಂಡತಿಯ ಮುಖವನ್ನು ನೋಡುತ್ತಾನೆ. ಅವಳು ಪತಿಯನ್ನು ನೋಡಿ ತಲೆ ತಗ್ಗಿಸುತ್ತಾಳೆ. ನಂತರ ತಿಮ್ಮಣ್ಣ, ಅಪರೋಕ್ಷ ಜ್ಞಾನಿಗಳಾದ ತಮಗೆ ತಿಳಿಯದೇನಿದೆ ಗುರುದೇವ, ಸಮಸ್ಯೆ ವೈಯಕ್ತಿಕ ಎಂದು ತಿಮ್ಮಣ್ಣ ಹೇಳುತ್ತಿದ್ದಂತೆ ಗೋಪಿಕಾಂಬ, ಗುರುಗಳೇ, ನಮಗಿನ್ನೂ ಮಕ್ಕಳಾಗಿಲ್ಲ, ಬಂಜೆತನ ಕಾಡುವುದೆಂಬ ಭಯದಲ್ಲಿ ನಾವು ಎಂದು ಹೇಳುತ್ತಿದ್ದಂತೆ ಅವರ ಮನದಾಳವನ್ನು ಅರಿತ ಶ್ರೀ ವಿಜಯೇಂದ್ರ ತೀರ್ಥರು, ಚಿಂತಿಸಬೇಡ ಗೋಪಿಕಾಂಬ, ನೀನು ಬಂಜೆಯಲ್ಲ ಎಂದು ಹೇಳುತ್ತಾರೆ. ಅಷ್ಟರಲ್ಲಿ ತಿಮ್ಮಣ್ಣ, ಕಲ್ಯಾಣವಾಗಿ ವರ್ಷಗಳೇ ಕಳೆದರೂ ಇನ್ನೂ ಸಂತಾನ ಭಾಗ್ಯದ ಲಕ್ಷಣಗಳೇ ಕಾಣುತ್ತಿಲ್ಲ, ಇದೇ ಚಿಂತೆಗೆ ಕಾರಣವಾಗಿದೆ ಗುರುದೇವ ಎಂದು ಕೈ ಮುಗಿದು ಬೇಡಿಕೊಳ್ಳುತ್ತಾನೆ. ಆಗ ಶ್ರೀ ವಿಜಯೇಂದ್ರ ತೀರ್ಥ ಗುರುಗಳು, ಪ್ರಾರಬ್ಧ ಕಳೆಯಬೇಕಲ್ಲ ತಿಮ್ಮಣ್ಣ, ಇನ್ನು ಮುಂದಿದೆ ಶುಭಕಾಲ, ನಿನ್ನ ತಂದೆ ತಾಯಿಗಳು ಮಾಡಿದ ಪುಣ್ಯ ನಿನ್ನನ್ನು ಕೈ ಬಿಡುವುದಿಲ್ಲ. ನಮ್ಮ ಹಿರಿಯ ಗುರುಗಳಾದ ಶ್ರೀ ಸುರೇಂದ್ರ ತೀರ್ಥ ಗುರುಗಳು ಬೃಂದಾವನಸ್ಥರಾಗುವಾಗ ನಿನಗೆ ಹೇಳಿದ ಮಾತು ನೆನಪಿದೆಯೇ ಎಂದು ಕೇಳುತ್ತಿದ್ದಂತೆ ತಿಮ್ಮಣ್ಣ ಒಂದು ಕ್ಷಣ ಯೋಚನೆಯಲ್ಲಿ ಮುಳುಗುತ್ತಾನೆ. ಆಗ ಶ್ರೀ ವಿಜಯೇಂದ್ರ ತೀರ್ಥರು, ಮನೆ ದೇವರನ್ನೇ ಮರೆತೆಯಲ್ಲ ತಿಮ್ಮಣ್ಣ, 8 ವರ್ಷಗಳ ಹಿಂದೆಯೇ ಗುರುಗಳು ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ಪಡೆಯಲು ಹೇಳಿದ್ದಾರಲ್ಲವೇ ಎಂದು ಶ್ರೀ ವಿಜಯೇಂದ್ರ ಗುರುಗಳು ಕೇಳುತ್ತಿದ್ದಂತೆ ಒಂದು ಕ್ಷಣ ತಿಮ್ಮಣ್ಣ ಯೋಚಿಸುತ್ತಾನೆ. ಅವನಿಗೆ ಹಿಂದೆ ಶ್ರೀ ಸುರೇಂದ್ರ ತೀರ್ಥರು ಹೇಳಿದ ಮಾತು ನೆನಪಾಗುತ್ತದೆ. ಅದನ್ನು ನೆನೆದು ತಿಮ್ಮಣ್ಣ ಗಾಬರಿಯಾಗುತ್ತಾನೆ. ಆಗ ಶ್ರೀ ವಿಜಯೇಂದ್ರ ಗುರುಗಳು, ಮನೆ ಊರು ಎಲ್ಲವನ್ನೂ ಕಳೆದುಕೊಂಡ ನೀವು ಅದನ್ನೆಲ್ಲ ಮರಳಿ ಪಡೆದ ಮೇಲಾದರೂ ಒಮ್ಮೆಯೂ ನಿಮ್ಮ ಮನೆ ದೇವರಾದ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಲಿಲ್ಲವಲ್ಲ ತಿಮ್ಮಣ್ಣ ಎಂದು ಹೇಳುತ್ತಾರೆ. ಆಗ ತಿಮ್ಮಣ್ಣ, ನಿಮ್ಮ ಮಾತು ಸತ್ಯ, ನಮ್ಮಿಂದ ಸರ್ವದಾ ಅಪರಾಧವಾಗಿದೆ, ಗುರುವಿನ ಆದೇಶವನ್ನು ಪಾಲಿಸದೇ ಇರುವುದಕ್ಕೆ ನಮಗೆ ಈ ಬಗೆಯ ಶಿಕ್ಷೆಯೇ ಎಂದು ಕೇಳುತ್ತಾನೆ. ಆಗ ಶ್ರೀ ವಿಜಯೇಂದ್ರ ತೀರ್ಥರು, ಒಳ್ಳೆಯದೇ ಆಗುತ್ತೆ ತಿಮ್ಮಣ್ಣ, ಪ್ರತಿಯೊಂದಕ್ಕೂ ಯೋಗ ಕೂಡಿ ಬರಬೇಕು, ಈಗಲೂ ಕಾಲ ಮಿಂಚಿಲ್ಲ, ನೀವು ದಂಪತಿಗಳು ತಿರುಪತಿಗೆ ಹೋಗಿ ಶ್ರೀನಿವಾಸನನ್ನು ಅಚಲ ಭಕ್ತಿಯಿಂದ ಆರಾಧಿಸಿ ಇಷ್ಟಾರ್ಥ ನೆರವೇರುತ್ತದೆ ಎಂದು ಶ್ರೀ ವಿಜಯೇಂದ್ರ ಗುರುಗಳು ಹೇಳುತ್ತಿದ್ದಂತೆ ತಿಮ್ಮಣ್ಣನಿಗೆ ಮತ್ತು ಗೋಪಿಕಾಂಬಳಿಗೆ ತುಂಬಾ ಸಂತೋಷವಾಗುತ್ತದೆ. ಇಬ್ಬರೂ ಭಕ್ತಿಯಿಂದ ಗುರುಗಳಿಗೆ ಕೈ ಜೋಡಿಸಿ ನಮಸ್ಕರಿಸಿ, ಧನ್ಯರಾದೆವು ಗುರುದೇವ, ಧನ್ಯರಾದೆವು ಎಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ತಿಮ್ಮಣ್ಣ ಮತ್ತು ಗೋಪಿಕಾಂಬ ಅಲ್ಲಿಂದ ನಿರ್ಗಮಿಸುತ್ತಾರೆ. ಕುಂಭಕೋಣದಿಂದ ಆನೆಗುಂದಿಗೆ ಮರಳಿದ ನಂತರ ತಿಮ್ಮಣ್ಣ ಮತ್ತು ಗೋಪಿಕಾಂಬ ವಿಜಯೇಂದ್ರ ಗುರುಗಳು ಹೇಳಿದಂತೆ ತಿರುಪತಿಗೆ ಹೋಗುತ್ತಾರೆ. ತಿರುಪತಿಯಲ್ಲಿ ಇಬ್ಬರು ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಶ್ರೀನಿವಾಸನ ದರ್ಶನ ಪಡೆದು ಭಕ್ತಿಯಿಂದ ಸಂತಾನ ಭಾಗ್ಯವನ್ನು ದಂಪತಿಗಳಿಬ್ಬರು ಬೇಡಿಕೊಳ್ಳುತ್ತಾರೆ. ಕೆಲವು ದಿನಗಳು ತಿಮ್ಮಣ್ಣ ಮತ್ತು ಗೋಪಿಕಾಂಬ ತಿರುಪತಿಯಲ್ಲೇ ಇದ್ದು ಶ್ರೀನಿವಾಸನಿಗೆ ಸಂಗೀತ ಸೇವೆಯಾಗಿ ತಿಮ್ಮಣ್ಣ ವೀಣೆಯನ್ನು ನುಡಿಸುತ್ತಾನೆ. ಗೋಪಿಕಾಂಬ ಆರತಿ ಸೇವೆಯನ್ನು ಶ್ರೀನಿವಾಸನಿಗೆ ಮಾಡುತ್ತಾಳೆ.
ಹೀಗೆ ತನು ಮನ ಭಕ್ತಿಯಿಂದ ಇಬ್ಬರೂ ಶ್ರೀನಿವಾಸನಿಗೆ ಸೇವೆ ಸಲ್ಲಿಸಿ ಮರಳಿ ರಾಮಚಂದ್ರಪುರಕ್ಕೆ ಬರುತ್ತಾರೆ. ತಿಮ್ಮಣ್ಣ ಮತ್ತು ಗೋಪಿಕಾಂಬ ಮನೆ ದೇವರಾದ ತಿರುಪತಿ ತಿಮ್ಮಪ್ಪನ ಸೇವೆ ಮಾಡಿ ಬಂದ 1 ವರ್ಷದ ಒಳಗೆ ಅವರಿಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ. ಗೋಪಿಕಾಂಬ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ. ಮಗುವನ್ನು ಪಡೆದ ತಿಮ್ಮಣ್ಣ ಮತ್ತು ಗೋಪಿಕಾಂಬರಿಗೆ ತುಂಬಾ ಸಂತೋಷವಾಗುತ್ತದೆ. ಮಗಳಿಗೆ ವೆಂಕಟಾಂಬ ಎಂದು ಹೆಸರಿಟ್ಟು ನಾಮಕರಣವನ್ನು ಮಾಡುತ್ತಾರೆ. ನಂತರದಲ್ಲಿ ವೆಂಕಟಾಂಬಳಿಗೆ 3 ವರ್ಷ ತುಂಬುವಷ್ಟರಲ್ಲಿ ಗೋಪಿಕಾಂಬ ಮತ್ತೆ ಇನ್ನೊಂದು ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಆ ಮಗುವಿಗೆ ದಂಪತಿಗಳಿಬ್ಬರು ಗುರುರಾಜ ಎಂದು ನಾಮಕರಣ ಮಾಡುತ್ತಾರೆ. ಹೀಗೆ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದು ಬಂದ ಗೋಪಿಕಾಂಬ ಮತ್ತು ತಿಮ್ಮಣ್ಣರಿಗೆ ಇಬ್ಬರು ಮಕ್ಕಳಾಗುತ್ತಾರೆ. ಆ ಮಕ್ಕಳೊಂದಿಗೆ ಪತಿ ಪತ್ನಿಯರು ಸಂತೋಷವಾಗಿರುತ್ತಾರೆ. ವರ್ಷಗಳು ಕಳೆದಂತೆ ಗೋಪಿಕಾಂಬಳಿಗೆ ವಿಚಿತ್ರವಾದ ಅನುಭವ ಆಗುತ್ತಿರುತ್ತದೆ. ಅವಳು ಕೆಲಸದಲ್ಲಿ ತೊಡಗಿರುವಾಗ ಮಗುವೊಂದು ಅಮ್ಮ ಅಮ್ಮ ಎಂದು ಕೂಗಿದ ಶಬ್ದ ಕೇಳುತ್ತಿರುತ್ತದೆ. ಕನಸಿನಲ್ಲಿ ಬಾಲಕೃಷ್ಣ ಅವಳೊಂದಿಗೆ ತುಂಟಾಟವಾಡುತ್ತಿರುವ ಅನುಭವವಾಗುತ್ತಿರುತ್ತದೆ. ಒಂದು ದಿನ ರಾತ್ರಿ ಕನಸಿನಲ್ಲಿ ಬಾಲಕೃಷ್ಣನೊಂದಿಗೆ ಆಟವಾಡುತ್ತಿದ್ದ ಗೋಪಿಕಾಂಬಳಿಗೆ ಮಗು ಕಾಣದೆ ಎಲ್ಲೋ ಹೋದಂತಾಗುತ್ತದೆ. ಆಗ ಗೋಪಿಕಾಂಬ ಕಂದ ಕಂದ ಎಂದು ಕೂಗುತ್ತಾ ಕನಸಿನಿಂದ ಎದ್ದು ಕೂರುತ್ತಾಳೆ. ಆಗ ತಿಮ್ಮಣ್ಣನಿಗೆ ಎಚ್ಚರವಾಗಿ ಎದ್ದು ನೋಡುತ್ತಾನೆ. ಕಂದ ಕಂದ ಎಲ್ಲಿದ್ದೀಯ ಕಂದ ಎಂದು ಗೋಪಿಕಾಂಬ ಕೂಗುತ್ತಿರುತ್ತಾಳೆ. ಆಗ ತಿಮ್ಮಣ್ಣ ಗೋಪಿ ಗೋಪಿ ಏನಾಯಿತು, ಕನಸೇನಾದರೂ ಕಂಡೆಯ ಎಂದು ಕೇಳುತ್ತಾನೆ. ಆಗ ಗೋಪಿಕಾಂಬ ಕನಸು, ಇದು ಇಂದು ನಿನ್ನೆಯ ಕನಸಲ್ಲ ಎಂದು ಹೇಳುತ್ತಿದ್ದಂತೆ ತಿಮ್ಮಣ್ಣನಿಗೆ ಆಶ್ಚರ್ಯವಾಗುತ್ತದೆ. ಇದೇನು ಗೋಪಿ, ಆಶ್ಚರ್ಯಕರವಾಗಿ ನುಡಿಯುತ್ತಿದ್ದೀಯಾ ಎಂದು ಕೇಳುತ್ತಾನೆ. ಆಗ ಗೋಪಿಕಾಂಬ ಅದೇಕೋ ಪ್ರತಿ ರಾತ್ರಿಯೂ ಒಂದೇ ರೀತಿಯ ಸ್ವಪ್ನವಾಗುತ್ತಿದೆ. ಬಾಲಕೃಷ್ಣನಂತಹ ಪುಟ್ಟ ಬಾಲಕ ಬಂದು ಕೈ ಚಾಚಿ ಸಿಹಿ ಉಂಡೆ ಬೇಡಿ ತಿಂದು ನನ್ನೊಡನೆ ಆಟವಾಡಿ ಹೋಗುತ್ತಾನೆ ಎಂದು ಹೇಳುತ್ತಿದ್ದಂತೆ ತಿಮ್ಮಣ್ಣನಿಗೆ ಏನು ಅರ್ಥವಾಗದೆ ಇದೇನು ಹೇಳುತ್ತಿದ್ದೀಯ ಗೋಪಿ ಎಂದು ಕೇಳುತ್ತಾನೆ. ಆಗ ಗೋಪಿಕಾಂಬ ಮದುವೆಯಾಗಿ ಕೆಲವು ವರ್ಷಗಳು ಮಕ್ಕಳಿಗಾಗಿ ಹಂಬಲಿಸಿ ನಂತರ ಸಂತಾನ ಪಡೆದು ತಾಯ್ತನದ ಸುಖದ ಪರಾಕಾಷ್ಠೆಯಲ್ಲಿರುವುದರಿಂದ ಕನಸು ಮನಸ್ಸಿನಲ್ಲೂ ಇದೇ ವಿಚಾರ ನನ್ನಲ್ಲಿದೆ, ಆದ್ದರಿಂದಲೇ ಹೀಗಾಗುತ್ತಿದೆ, ಮನೋವಿಕಾರ ಎಂದು ಭಾವಿಸಿದ್ದೆ. ಆದರೆ ಇತ್ತೀಚೆಗೆ ಆ ಸ್ವಪ್ನ ಬಾಲಕ ಅಮ್ಮ ನಾನು ನಿಮ್ಮ ಮನೆಗೆ ಬರುತ್ತೇನೆ ಕರೆದುಕೋ ಎನ್ನುತ್ತಿದ್ದಾನೆ. ಆ ಕಂದನ ಕೂಗು ನೆನಪಾದೊಡನೆ ಇನ್ನೊಂದು ಮಗುವಿನ ಬಯಕೆ ಮಡುಗಟ್ಟುತ್ತಿದೆ ಎಂದು ಹೇಳುತ್ತಾಳೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ಇದೇ ರೀತಿ ಶ್ರೀ ಗುರುರಾಯರ ಸಂಪೂರ್ಣ ಚರಿತ್ರೆಯನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.